ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೊಟ್ಟೆನ ಯೂಸ್ ಮಾಡ್ದೇನೆ ಹಾಗೆಯೇ ಓವೆನ್ ಇಲ್ಲದೇನೂ ಕೂಡ ಇಷ್ಟು ಸ್ಮೂತಾಗಿ ಸ್ಪಾಂಜ್ ಕೇಕ್ನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನಾನು ಇದರಲ್ಲಿ ವಿತ್ ಓವೆನು ಮತ್ತು ವಿತೌಟ್ ಓವೆನು ಎರಡರಲ್ಲೂ ಕೂಡ ಹೇಗೆ ಕೇಕ್ನ ಬೇಕ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 3/4 ಕಪ್ಪಷ್ಟು ಸಕ್ಕರೆ ಪೌಡ್ರನ್ನ ತಗೋತಾ ಇದ್ದೀನಿ. ನಾನು ನಾರ್ಮಲ್ ಸಕ್ಕರೆನೇ ಪೌಡ್ರ್ ಮಾಡಿ ಯೂಸ್ ಮಾಡ್ಕೊತಾ ಇದ್ದೀನಿ. 1/4 ಕಪ್ಪಷ್ಟು ಮಿಲ್ಕ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಯಾವ ಬ್ರ್ಯಾಂಡ್ದಾದರೂ ಯೂಸ್ ಮಾಡ್ಬೋದು. 1 ಟೇಬಲ್ ಸ್ಪೂನ್ನಷ್ಟು ಬೇಕಿಂಗ್ ಪೌಡರು ಹಾಗೆಯೇ ಅರ್ಧ ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ ತಗೋತಾ ಇದ್ದೀನಿ. ಮೊದಲು ಇದಿಷ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ನ ಸ್ಟ್ರೈನ್ ಮಾಡ್ಕೊಳ್ಳೋಣ. ಇದನ್ನು ಸೈಡಲ್ಲಿ ಇಟ್ಕೊಂಡು ಇನ್ನೊಂದು ಬೌಲ್ಗೆ 1/4 ಕಪ್ಪಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಹಾಗೆಯೇ 1 ಸ್ಪೂನ್ನಷ್ಟು ಎಸೆನ್ಸು, ಯಾವ ಫ್ಲೇವರ್ದಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ವೆನಿಲಾ ಎಸೆನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪಷ್ಟು ರೂಮ್ ಟೆಂಪ್ರೇಚರಲ್ಲಿರೋ ಹಾಲನ್ನು ತಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಕಪ್ನಷ್ಟನ್ನು ಇವಾಗ ಬಳಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಡ್ರೈ ಪೌಡರ್ಸ್ನ ಸೇರಿಸಿ ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೋಬೇಕು. ಒಂದು ಕಪ್ಪಲ್ಲಿ ಇನ್ನೂ ಅರ್ಧ ಗ್ಲಾಸ್ ಹಾಲನ್ನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಇದು ದೋಸೆ ಹಿಟ್ಟಿನ ಹದಕ್ಕೆ ಬರೋ ಥರ ಕಲಿಸ್ಕೋಬೇಕು. ನಿಮಗೇನಾದರೂ ಇದು ಬ್ಯಾಟರ್ ಸ್ವಲ್ಪ ಥಿಕ್ ಅನಿಸಿದ್ರೆ ಇದಕ್ಕೆ ಸ್ವಲ್ಪ ನೀರು ಅಥವಾ ಹಾಲನ್ನು ಯೂಸ್ ಮಾಡಿ ತೆಳ್ಳಗೆ ಮಾಡ್ಕೋಬೋದು. ನೋಡಿ, ಹಿಟ್ಟು ಈ ಕನ್ಸಿಸ್ಟೆನ್ಸಿಗಿರಬೇಕು. ಈ ಥರ ಈಸಿಯಾಗಿ ಫ್ಲೋ ಆಗಬೇಕು. ಇವಾಗ ಒಂದು ಮೌಲ್ಡ್ಗೆ ನಾನು ಬಟರ್ ಪೇಪರ್ ಹಾಕಿ ರೆಡಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಮೌಲ್ಡ್ಗೆ ಕೇಕ್ ಬ್ಯಾಟರ್ನ ಹಾಕಿ 10 ಮಿನಿಟ್ಸ್ ಸೆಟ್ ಆಗೋದಕ್ಕೆ ರೆಸ್ಟಲ್ಲಿಡೋಣ. ನಾನು ನಿಮಗೆ ಗ್ಯಾಸ್ ಫ್ಲೇಮಲ್ಲಿ ಮತ್ತು ವಿತ್ ಓವೆನಲ್ಲಿ ಎರಡರಲ್ಲೂ ಕೇಕ್ ಬೇಕ್ ಮಾಡೋದನ್ನ ತೋರಿಸ್ತಿರೋದ್ರಿಂದ ಅದೇ ಥರ ಬ್ಯಾಟರ್ನ ರೆಡಿ ಮಾಡಿಕೊಂಡು ಇನ್ನೊಂದು ಪ್ಯಾನ್ಗೆ ಎಣ್ಣೆನ ಅಪ್ಲೈ ಮಾಡಿ ಅದಕ್ಕೆ ಈ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದನ್ನು 10 ನಿಮಿಷ ರೆಸ್ಟಲ್ಲಿ ಇಡ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮಲ್ಲಿ ಅಂದರೆ 2 ಥರ ಬೇಕ್ ಮಾಡ್ಕೋಬೋದು. ನಿಮ್ಮ ಹತ್ರ ಈ ಥರ ಪ್ಯಾನ್ ಇದ್ದರೆ ಅದರಲ್ಲಿ ರಿಂಗು ಅಥವಾ ಈ ಥರ ಯಾವುದಾದ್ರೂ ಒಂದು ಪ್ಲೇಟ್ ಕೂಡ ಯೂಸ್ ಮಾಡ್ಕೋಬೋದು. ಅದರಲ್ಲಿ ಈ ಥರ ಮೌಲ್ಡ್ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೋದು, ಅಥವಾ ಪ್ರೆಷರ್ ಕುಕ್ಕರ್ನ ಯೂಸ್ ಮಾಡಿಕೊಂಡು ಬೇಕ್ ಮಾಡ್ಕೋಬೋದು. ಕೇಕ್ ಮೌಲ್ಡ್ ಇಲ್ಲ ಅಂತಂದರೆ ಈ ಥರ ಸಿಲ್ವರ್ ಅಥವಾ ಸ್ಟೀಲ್ ಪಾತ್ರೆಗಳಂತೂ ಮನೆಯಲ್ಲಿದ್ದೇ ಇರುತ್ತೆ. ಅದೇ ಪಾತ್ರೆಗೆ ಎಣ್ಣೆನ ಅಪ್ಲೈ ಮಾಡಿ ಅದಕ್ಕೆ ಬ್ಯಾಟರ್ ಹಾಕಿ ಕೂಡ ಅದರಲ್ಲೇ ಬೇಯಿಸ್ಕೋಬೋದು. ಮೊದಲು ಕುಕ್ಕರ್ನ ತಳಭಾಗಕ್ಕೆ ಒಂದು ಪ್ಲೇಟ್ ಅಥವಾ ಸ್ಟ್ಯಾಂಡನ್ನು ಯೂಸ್ ಮಾಡಬೇಕು. ಆಮೇಲೆ ಬ್ಯಾಟರ್ ಇರೋ ಪಾತ್ರೆನ ಇದ್ರೊಳಗಡೆ ಇಟ್ಟು ಕುಕ್ಕರ್ ಲಿಡ್ದು ವಿಷಲ್ ಮತ್ತು ವಾಷರ್ ಎರಡನ್ನೂ ರಿಮೂವ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ 40 to 50 ಮಿನಿಟ್ಸ್ ಬೇಕ್ ಮಾಡಬೇಕಾಗುತ್ತೆ. ನನ್ನ ಹತ್ರ ಪಾತ್ರೆ ಸೈಜ್ ಕುಕ್ಕರ್ಗಿಂತ ದೊಡ್ಡದಾಗಿದೆ, ಅದಕ್ಕೆ ನಾನು ಪ್ಯಾನ್ನಲ್ಲಿ ನಿಮಗೆ ಕೇಕ್ ಬೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಪ್ಯಾನ್ದು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 50 ಮಿನಿಟ್ಸ್ ಬೇಕ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಮೌಲ್ಡನ್ನ ಓವೆನ್ನಲ್ಲಿ ಬೇಕ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಮೊದಲು ಓವೆನ್ನ ಕನ್ವೆಕ್ಷನ್ ಮೋಡಲ್ಲಿ ಸೆಟ್ ಮಾಡಿ 180 ಡಿಗ್ರಿಗೆ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿದ್ದೀನಿ. ಇವಾಗ ಅದರಲ್ಲಿ ಕೇಕ್ ಮೌಲ್ಡ್ ಇಟ್ಟು 40 ಮಿನಿಟ್ಸ್ ಕೇಕ್ನ ಬೇಕ್ ಮಾಡೋದಕ್ಕೆ ಟೈಮ್ ಸೆಟ್ ಮಾಡಿದ್ದೀನಿ. ಕೇಕ್ನ ಮಧ್ಯದಲ್ಲಿ ಚೆಕ್ ಮಾಡ್ತಾ ಇರಬೇಕು. ಜಸ್ಟ್ 25 ಮಿನಿಟ್ಸಿಗೆ ಬ್ರೌನ್ ಕಲರಿಗೆ ಬಂದಿದೆ. ಅದನ್ನು ನಾನು ಓಪನ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ. ಈ ಥರ ಒಂದು ಟೂತ್ ಪಿಕ್ನ ತಗೊಂಡು ಅದ್ರ ಮಧ್ಯದಲ್ಲಿ ಇದನ್ನು ಚುಚ್ಚಿದ್ರೆ ಟೂತ್ ಪಿಕ್ ನೀಟಾಗಿ ಕ್ಲೀನಾಗಿ ಹೊರಗಡೆ ಬರಬೇಕು. ಸೊ ಇದು ಕೇಕ್ ಬೆಂದಿದೆ ಅಂತ. ಇದಕ್ಕೇನಾದರೂ ಹಿಟ್ಟು ಮೆತ್ಕೊಂಡು ಅಥವಾ ಹತ್ಕೊಂಡಿದ್ರೆ ಸ್ವಲ್ಪ ಅದನ್ನು ಇನ್ನೊಂದು 10 ಮಿನಿಟ್ಸ್ ಎಕ್ಸ್ಟ್ರಾ ಬೇಕ್ ಮಾಡಬೇಕಾಗುತ್ತೆ. ನೋಡಿ, ಇದು ಕ್ಲಿಯರಾಗಿ ಬಂದಿದೆ, ಸ್ವಲ್ಪನೂ ಇದು ಕತ್ತಿಲ್ಲ. ಇದು ಪರ್ಫೆಕ್ಟಾಗಿ ಬೆಂದಿದೆ. ಇದನ್ನು ಒಂದು ಬಟ್ಟೆ ಮುಚ್ಚಿ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ.
ಪ್ಯಾನ್ನಲ್ಲಿಟ್ಟಿರೋ ಕೇಕು ಇವಾಗ 50 ಮಿನಿಟ್ಸ್ ಆಗಿದೆ. ಇದನ್ನು ಚೆಕ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಬೆಂದಿದೆ. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ಇದು ಓವೆನಲ್ಲಿ ಬೇಕಾಗಿರೋ ಕೇಕು ಕೂಲ್ ಆಗಿದೆ. ಇವಾಗ ಇದನ್ನು ಎಡ್ಜಸ್ಸನ್ನೆಲ್ಲ ಬಿಡಿಸ್ಕೊಂಡು ಡಿಮೌಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದೆಷ್ಟು ಸಾಫ್ಟಾಗಿ ಬೆಂದಿದೆ. ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಸ್ವಲ್ಪನೂ ಹಾರ್ಡಿಲ್ಲ, ಎಷ್ಟು ಸ್ಮೂತಾಗಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ. ಇವಾಗ ಪ್ಯಾನ್ನಲ್ಲಿ ಬೇಕ್ ಮಾಡಿರೋ ಕೇಕ್ನ ಡಿಮೌಲ್ಡ್ ಮಾಡ್ತಾ ಇದ್ದೀನಿ. ನೋಡಿ ಇದು ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ. ಇದನ್ನು ಕೂಡ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬೇಕ್ರಿಯಲ್ಲಿ ತರೋ ಬದಲು ನಮಗೆ ಬೇಕಾದಾಗೆ ನಾವೇನೇ ಈಸಿಯಲ್ಲಿ ಮನೇಲೇ ಈ ಸ್ಪಾಂಜ್ ಕೇಕ್ನ ರೆಡಿ ಮಾಡ್ಕೋಬೋದು. ನೀವು ಕೂಡ ಇದನ್ನು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.